ಕೊಪ್ಪಳದ ಪಾಸ್ಪೋರ್ಟ್ ಕಚೇರಿಯಲ್ಲಿ ಸಮಸ್ಯೆ ಇದೆ. ಇಡೀ ಪಾಸ್ಪೋರ್ಟ್ ಕಚೇರಿಗೆ ಅಲ್ಲಿ ಕರ್ತವ್ಯವನ್ನ ಮಾಡ್ತಿರೋದು ನಿರ್ವಹಿಸ್ತಾ ಇರೋದು ಒಬ್ಬರೇ ಒಬ್ಬರು ಸಿಬ್ಬಂದಿ. ಹೆಚ್ಚಿನ ಸಿಬ್ಬಂದಿ ನೇಮಕ ಮಾಡಬೇಕು ಅಂತ ಹೇಳಿ ಸಾರ್ವಜನಿಕರು ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಒಬ್ರು ಸಿಬ್ಬಂದಿ ಇರೋದ್ರಿಂದ ತ್ವರಿತಗತಿಯಲ್ಲಿ ಕೆಲಸ ನಡೆಯಲ್ಲ. ಅಲ್ಲಿ ಅರ್ಜಿ ಕೊಡಕ್ಕೆ ಅಂತ ಹೋದ್ರೆ ಗಂಟೆಗಟ್ಟಲೆ ನಿಂತ್ಕೊಳ್ಬೇಕಾಗುತ್ತೆ. ಪಾಪ ಅವ್ರಿಗೂ ಆಪ್ಷನ್ ಇಲ್ಲ, ಒಬ್ಬರೇ ಇರೋದು ಎರಡು ಕೈ, ಎಷ್ಟು ಅಂತ ಕೆಲಸ ಮಾಡ್ತಾರೆ ಅವರು. ಹಾಗಾಗಿ ಕಚೇರಿ ಇದೆ, ಸಿಬ್ಬಂದಿಯ ಕೊರತೆ ಇದೆ, ಸಿಬ್ಬಂದಿಯನ್ನ ಹೆಚ್ಚು ನೇಮಕ ಮಾಡಿ ಅಂತ ಹೇಳಿ ಸಾರ್ವಜನಿಕರು ಆಗ್ರಹವನ್ನ ಮಾಡ್ತಾ ಇದ್ದಾರೆ. 2019ರಿಂದ ಕೊಪ್ಪಳದಲ್ಲಿ ಪಾಸ್ಪೋರ್ಟ್ ಕಚೇರಿ ಕೆಲಸ ಮಾಡ್ತಾ ಇದೆ. ಆದ್ರೆ ಇರೋದು ಮಾತ್ರ ಒಬ್ಬರೇ ಸಿಬ್ಬಂದಿ. ಹೆಚ್ಚಿನ ಸಿಬ್ಬಂದಿ ನೇಮಕ ಮಾಡಿ ಅಂತ ಹೇಳಿ ಜನ ಕೇಳ್ತಾ ಇದ್ದಾರೆ. ಹಾಗಾದ್ರೆ ಒಬ್ಬರೇ ಸಿಬ್ಬಂದಿ ನೇಮಕ ಯಾಕಾಯ್ತು? ಹೆಚ್ಚಿನ ಸಿಬ್ಬಂದಿಯನ್ನು ನೇಮಕ ಅಲ್ಲಿ ಯಾಕೆ ಮಾಡ್ತಿಲ್ಲ? ಮತ್ತೆ ಇದರಿಂದಾಗಿ ಕೆಲಸ ಎಷ್ಟು ವಿಳಂಬ ಆಗ್ತಾ ಇದೆ? ಇದಕ್ಕೆ ಸಾರ್ವಜನಿಕರು ಏನು ಹೇಳ್ತಾ ಇದ್ದಾರೆ? ಆ ಬಗ್ಗೆ ಒಂದು ಮಾಹಿತಿ ಇದೆ, ವರದಿ ಇದೆ, ನೋಡೋಣ. ವಿದೇಶಕ್ಕೆ ಪ್ರವಾಸಕ್ಕಿಂತ ಹೋಗಬೇಕಂದ್ರೆ ಪಾಸ್ಪೋರ್ಟ್ ಬೇಕೇ ಬೇಕು. ಕೊಪ್ಪಳದ ಸಾಕಷ್ಟು ಜನರಿಗೆ ಪಾಸ್ಪೋರ್ಟ್ ಬೇಕು. ಈ ಮೊದಲು ಜನರು ಅಂಚೆ ಮೂಲಕ ಪಾಸ್ಪೋರ್ಟ್ ಅರ್ಜಿಯನ್ನ ಹಾಕಿ ಆಮೇಲೆ ವೆರಿಫೈ ಬೆಂಗಳೂರಿಗೆ ಹೋಗಬೇಕಿತ್ತು. ಆದರೆ 2019ರಿಂದ ಕೊಪ್ಪಳದಲ್ಲಿ ಪಾಸ್ಪೋರ್ಟ್ ಕಚೇರಿ ಶುರುವಾಗಿದೆ. ಆದರೆ ಸಿಬ್ಬಂದಿ ಕೊರತೆ ಎದ್ದು ಕಾಣುತ್ತಾ ಇದೆ. ಎಲ್ಲಿರುವುದು ಕೇವಲ ಒಬ್ಬರು ಸಿಬ್ಬಂದಿ. ಎಲ್ಲ ಕೆಲಸಗಳು ಒಬ್ಬರಿಗೆ ಹೊರೆಯಾಗ್ತಿವೆ. ಇದರಿಂದ ಪಾಸ್ಪೋರ್ಟ್ಗೆ ಅರ್ಜಿ ಹಾಕಲು ಬಂದ ಜನಕ್ಕೆ ವಿಳಂಬವಾಗ್ತಿದೆ. ಇದು ಎಜುಕೇಷನ್ ಸಲುವಾಗಿ ಹೋಗೋಂತಹ ಔಟ್ ಆಫ್ ಕಂಟ್ರಿಗೆ, ಆಮೇಲೆ ಪವಿತ್ರ ಯಾತ್ರೆ ಆದಂತಹ ಉಮ್ರಾಕ್ಕೆ, ಹಜ್ಜಿಗೆ ಹೋಗೋಕ್ಕೆ ಇದು ಒಳ್ಳೆ ಸುವ್ಯವಸ್ಥಿತವಾದಂಥದ್ದಾಗಿದೆ. ದಯಮಾಡಿ ನಾನು ಸರ್ಕಾರಕ್ಕೆ, ಮಾನ್ಯ ಸಂಸದರಿಗೆ, ಈಗಿರುವಂಥ ಸಂಸದರಿಗೂ ನಾನು ಮನವಿ ಮಾಡ್ತೇನೆ. ಇದೇ ಮುಖಾಂತರವಾಗಿ ತಾವು ದಯಮಾಡಿ ವಿಸಿಟ್ ಕೊಟ್ಟು ಸಿಬ್ಬಂದಿಯನ್ನು ಶೀಘ್ರದಲ್ಲಿ ಮಾಡಿ ಸಾರ್ವಜನಿಕ ಅನುಕೂಲ ಮಾಡಿಕೊಡ್ಬೇಕಂತೇಳಿ ನಾನು ಬೇಡಿಕೆ ಎಕ್ಸ್ಪೆಕ್ಟ್ ಮಾಡಿ ಬಂದೀವಿ. ಅಂದರೆ ಸಮೀಪ ಇದೆ, ಈಸಿ ಆಗುತ್ತೆ. ನಮ್ಮದು ಗಂಗಾವತಿಯಿಂದ ಬಂದೀವಿ ನಾವು. ಈಸಿ ಆಗುತ್ತೆ ಅಂತ ನಾವು ಬಂದೀವಿ. ಬಟ್ ಇಲ್ಲಿ ನೋಡಿದರೆ ಇಲ್ಲಿ ನೋಡೋ ಪ್ರಕಾರ ಭಾಳ ಟಫ್ ಅನಿಸ್ತಾ ಇದೆ. ಲೇಟ್ ಆಗುತ್ತೆ ಅನಿಸ್ತಾ ಇದೆ. ಇಲ್ಲಿ ಸಿಬ್ಬಂದಿಗಳು ಕಡಿಮೆ ಇದೆ, ಎಂಪ್ಲಾಯ್ಸ್ ಬರ್ತಾ ಇದೆ. ಇದೆಲ್ಲ ಇದ್ರ ಬಗ್ಗೆ ಗಮನ ಕೊಡಬೇಕಲ್ಲ ಜಿಲ್ಲೆಯವರು. ಸಂಸದರು ಏನಂದರೆ ಗಮನ ಕೊಡಬೇಕು ಇದ್ರ ಬಗ್ಗೆ, ಅಷ್ಟೇ ನಮ್ಮ ಅನಿಸಿಕೆ. ಕೊಪ್ಪಳದ ಪಾಸ್ಪೋರ್ಟ್ ಕಚೇರಿಗೆ ನಿತ್ಯ 100 ಅರ್ಜಿ ಬರ್ತಾ ಇವೆ. ವಿಜಯನಗರ, ರಾಯಚೂರು ಕಡೆಯಿಂದ ಜನರು ಬರ್ತಾರೆ. ದಾಖಲೆ ಪರಿಶೀಲನೆ, ಫೋಟೋ ಅಪ್ಲೋಡ್ ಎಲ್ಲ ಕೆಲಸ ಸೇರಿ ಒಬ್ಬರ ಅರ್ಜಿ ಸ್ವೀಕಾರಕ್ಕೆ ಕನಿಷ್ಠ 10 ನಿಮಿಷ ಬೇಕು. ಆದರೆ ಇಲ್ಲಿರುವ ಒಬ್ಬರೇ ಸಿಬ್ಬಂದಿಗೆ ಸುಮಾರು 100 ಅರ್ಜಿಯನ್ನು ಸ್ವೀಕಾರ ಕಷ್ಟ ಆಗ್ತಿದೆ. ಇಲ್ಲಿ ಭಾಳ ರಶ್ ಇದೆ, ಒಬ್ಬರೇ ಇದ್ದಾರೆ. ಅದಕ್ಕೆ ಸ್ವಲ್ಪ ಏನೋ ಒಂದು ವ್ಯವಸ್ಥೆ ಮಾಡಬೇಕಂತ ಹೇಳಿದ್ದೀನಿ. ಅಂದರೆ ಇಲ್ಲಿ ಸಮಸ್ಯೆ ಐತಿ. ಈಗ ಇಲ್ಲಿ ಸಮಸ್ಯೆ ಭಾಳ ಇದೆ. ಎಲ್ಲರೂ ನೋಡ್ರಿ ಬಂದು ವೇಟ್ ಮಾಡಿದ್ದಾರೆ. ನಾವು ಜೆಂಟ್ಸ್ ವೇಟ್ ಮಾಡ್ಬೋದು, ಲೇಡೀಸಿಗೆ ಭಾಳ ತೊಂದರೆ. ಇಲ್ಲಿ ನಾವು ಬಂದು ನೋಡಿದ ನಂತರ ಇಲ್ಲಿ ನೀಟಾಗಿದೆ. ಒಂದು ಪ್ರೊಸೀಜರನ್ನು ಕರೆಕ್ಟಾಗಿ ನಡೀತಾ ಇದೆ. ಆದರೆ ಏನಂದರೆ ಸ್ವಲ್ಪ ಜನ ಭಾಳ ಇದೆ. ಅದು ಸ್ವಲ್ಪ ಮೇ ಬಿ ಜನದಿಂದ ಡಿಲೇ ಆಗುತ್ತೆ. ಸಿಬ್ಬಂದಿ ಬೇಕು. ಇನ್ನೂ ಸಿಬ್ಬಂದಿ ವರ್ಗ ಇನ್ನೂ ಸ್ವಲ್ಪ ಹೆಚ್ಚಿಗಿದ್ರೆ ನಮ್ಮ ಪ್ರೊಸೆಸ್ ಏನಿದೆ ಬೇಗ ಆಗ್ಬೋದು ಅಂತ ನನ್ನ ಅಭಿಪ್ರಾಯ. ಸಿಬ್ಬಂದಿ ಸಮಸ್ಯೆ ಅಷ್ಟೇ ಅಲ್ಲ, ಕಚೇರಿಗೆ ಬರೋ ಜನರಿಗೆ ಕನಿಷ್ಠ ಮೂಲಭೂತ ಸೌಲಭ್ಯ ಕೂಡ ಇಲ್ಲ. ಮಕ್ಕಳನ್ನ ಕರ್ಕೊಂಡು ಬಂದವರು ಪರದಾಡುವಂತಾಗುತ್ತೆ. ಈ ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸಬೇಕು ಅಂತ ಜನರು ಆಗ್ರಹಿಸಿದ್ದಾರೆ. ಶರಣಪ್ಪ ಬಾಚಲಾಪುರ, ನ್ಯೂಸ್ 18 ಕೊಪ್ಪಳ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಶರಣಪ್ಪ ಬಾಚಲಾಪುರ. ಶರಣಪ್ಪ, 2019ರಿಂದ ಕೊಪ್ಪಳದಲ್ಲಿ ಪಾಸ್ಪೋರ್ಟ್ ಆಫೀಸ್ ಏನು ಓಪನ್ ಆಗಿದೆ, ಕೆಲಸ ಮಾಡ್ತಾ ಇದೆ. ಆಗ್ಲಿಂದ ಇರೋದು ಒಬ್ಬರೇ ಸಿಬ್ಬಂದಿನ? ಹೌದು ಶರ್ಮಿತಾ, ಏನಂದ್ರೆ ಕೊಪ್ಪಳ ನಗರದಲ್ಲಿ ಅದರಲ್ಲಿ ಈಗ ಕೊಪ್ಪಳ ಒಂದು ಐತಿಹಾಸಿಕ ಒಂದು ನಗರ, ಅದ್ರ ಜೊತೆಗೆ ಇಲ್ಲಿ ಪ್ರವಾಸೋದ್ಯಮಕ್ಕೂ ಹೆಚ್ಚು ಅವಕಾಶ ಇದೆ ಮತ್ತು ಬೇರೆ ಬೇರೆ ವಿದೇಶಿಗಳು ಬರ್ತಾರೆ. ಜೊತೆಗೆ ಇಲ್ಲಿ ಜನ ಸಹ ಬೇರೆ ಬೇರೆ ಕಡೆ ಇದ್ದಾರೆ. ಇನ್ನೊಂದು ಕಡೆ ಇಲ್ಲಿ ಧಾರ್ಮಿಕ ಕ್ಷೇತ್ರಗಳು ಹೋಗಿರೋ ಜನ ಇದ್ದಾರೆ. ಈ ಎಲ್ಲ ಕಾರಣಕ್ಕಾಗಿ ಇಲ್ಲೊಂದು ಪಾಸ್ಪೋರ್ಟ್ ಅನ್ನು ನಾವು ಆರಂಭಿಸಬೇಕು ಅಂತ ಈ ಮೊದಲು ಅದು ಬೆಂಗಳೂರನ್ನೇ ಆಶ್ರಯ ಮಾಡಿತ್ತು ಮತ್ತು ಬೇರೆ ಬೇರೆ ಕಡೆ ಹೋಗಿ ಅಂಚೆ ಇಲಾಖೆಯಲ್ಲಿ ಒಂದು ಅರ್ಜಿ ಹಾಕಿ ಅದನ್ನು ಕಾಯ್ತಾ ಇದ್ರು. ಆದ್ರೆ ಆ ಕಾರಣಕ್ಕಾಗಿ 2019ರಲ್ಲಿ ಕೇಂದ್ರ ಸರ್ಕಾರದ ಇದರಿಂದ ಇಲ್ಲಿ ಒಂದು ಪಾಸ್ಪೋರ್ಟ್ ಕೇಂದ್ರವನ್ನ ಆರಂಭಿಸಿದ್ರು. ಆದ್ರೆ ಆರಂಭಿಸಿದ ನಂತರ ಇಲ್ಲಿ ಇರೋದು ಕೇವಲ ಒಬ್ಬ ಸಿಬ್ಬಂದಿಯನ್ನು ನೀಡಿದ್ದಾರೆ. ಅದು ಈ ಕಾರಣಕ್ಕಾಗಿ ಇದು ಏನಾಗಿದೆ ಅಂದ್ರೆ ಈಗ ಸಂಪೂರ್ಣವಾಗಿ ಇದು ಕಾಟಾಚಾರಕ್ಕಿರುವಂತ ಇದಿದೆ. ಆದ್ರೆ ಇಲ್ಲಿ ಬರುವಂತ ಏನು ಈ ಕೊಪ್ಪಳಕ್ಕೆ ಒಂದು ಪಾಸ್ಪೋರ್ಟ್ ಕೇಂದ್ರ ಇದೆ ಅನ್ನೋಂಥ ಕಾರಣಕ್ಕಾಗಿ ಹೊಸಪೇಟೆ ಮತ್ತು ಪಕ್ಕದ ಗದಗ ಅಥವಾ ರಾಯಚೂರು ಜಿಲ್ಲೆ ಕಡೆಯಿಂದ ಇಲ್ಲಿ ಸಾಕಷ್ಟು ಜನ ಬಂದು ಇಲ್ಲಿ ಪಾಸ್ಪೋರ್ಟ್ಗೆ ಅರ್ಜಿ ಹಾಕ್ತಾರೆ. ಅರ್ಜಿ ಹಾಕಿದ ನಂತರ ಇಲ್ಲಿ ಬಂದಿರುವಂತಹ ಅರ್ಜಿದಾರರ ದಾಖಲೆಗಳನ್ನ ಪರಿಶೀಲನೆ ಮಾಡಬೇಕು. ಪರಿಶೀಲನೆಗೆ ಬೇಕಾಗಿರೋದು ಒಂದ್ ಕಡೆ ಪ್ರತಿಯೊಬ್ಬರಿಗೂ ಕನಿಷ್ಠ ಅಂದ್ರೂ ಒಂದು 10 ನಿಮಿಷವಾದ್ರೂ ಬೇಕು. ಯಾಕಂತ ಕೇಳಿದ್ರೆ ಅವರಿಗೆ ಆ ದಾಖಲೆಗಳನ್ನ ಅಪ್ಲೋಡ್ ಆಗಿರುವಂತಹ ದಾಖಲೆಗಳನ್ನ ಪರಿಶೀಲನೆ ಮಾಡಬೇಕು. ಜೊತೆಗೆ ಅವ್ರ ಫೋಟೋವನ್ನು ತೆಗೆದಿರಬೇಕು. ಅದನ್ನ ಅಪ್ಲೋಡ್ ಮಾಡಿದ ನಂತರ ಅಲ್ಲಿ
ಬೆಂಗಳೂರಿಂದ ಅದಕ್ಕೆ ಅಪ್ರೂವಲ್ ಅನ್ನು ಸಿಗ್ತಾರೆ ಅಂತ ಇದೆ. ಆದ್ರೆ ಇಲ್ಲಿ ಬರುವಂತಹ ಇವ್ರು ಏನು ಜನ ಇದ್ದಾರೆ ನಿಕ್ಕೆ ಅಲ್ಲಿ ಅಲ್ಲ ಶರಣಪ್ಪ, ಈಗ ಜನರಿಗೂ ಸಮಸ್ಯೆ ಆಗ್ತಿದೆ. ಪ್ರತಿದಿನ 100 ಅರ್ಜಿ ಅಲ್ಲಿ ಬರ್ತಾ ಇದೆ, ಅದನ್ನ ಸ್ವೀಕಾರ ಮಾಡಬೇಕು, ಅಲ್ಲಿ ಪ್ರೋಸೆಸ್ ಡಿಲೇ ಆಗ್ತಿದೆ ಅಂತೇಳಿ ಜನನೂ ಹೇಳ್ತಾ ಇದ್ದಾರೆ. ಮತ್ತೆ ಅಲ್ಲಿ ಕೂಗಾಡಂಗೂ ಇಲ್ಲ, ಇರೋದೊಬ್ಬರೇ ಸಿಬ್ಬಂದಿ, ಅವ್ರ ಪಾಪ ಎಷ್ಟು ಅಂತ ಕೆಲಸ ಮಾಡ್ತಾರೆ, ಅವ್ರ ಮೇಲೆ ಎಷ್ಟು ಪ್ರೆಷರ್ ಆಗ್ತಿದೆ ಪ್ರತಿದಿನ. ಹೌದು, ಈಗ ಯಾಕಂತ ಹೇಳಿದ್ರೆ ಅವರು ಪ್ರತಿದಿನನೂ 10 ನಿಮಿಷ ಹಿಡಿದ್ರು ಕನಿಷ್ಠ ಅಂದ್ರು 1000 ನಿಮಿಷ ಅಂದ್ರೆ ಪ್ರತಿ ಮುಂಜಾನೆ ಬಂದು ಸಂಜೆವರೆಗೂ ಸಹ ಅವರು ಒದ್ದಾಡುವಂತ ಇದೆ. ಒಬ್ಬ ಸಿಬ್ಬಂದಿನೇ ಕೆಲಸ ಮಾಡುವಂತ ಕಾರಣಕ್ಕಾಗಿ ಇಲ್ಲಿ ತೀರಾ ಒತ್ತಡದಲ್ಲಿ ಅವರು ಅಂತ ಏನು ಪಾಸ್ಪೋರ್ಟ್ ಮಾಡಿಸ್ಕೊಂಡು ಬಂದಿರುವಂತವ್ರು ಸಾಕಷ್ಟು ಜನ ಮಕ್ಕಳನ್ನ ಕರ್ಕೊಂಡ್ ಬರ್ತಾರೆ, ವೃದ್ಧರು ಬಂದಿರ್ತಾರೆ. ಅವರಿಗೆ ಕುಳಿಸ್ಕೊಳ್ಳೋದು ಸಹ ಸರಿಯಾದ ವ್ಯವಸ್ಥೆ ಇಲ್ಲ. ಒಂದ್ ಸಣ್ಣ ಇದರಲ್ಲಿ ಪಾಸ್ಪೋರ್ಟ್ ಆರಂಭವಾಗಿದೆ, ಜೊತೆಗೆ ಅವರು ದಾಖಲೆಗಳು ಕರೆದುಕೊಂಡು ಬರಬೇಕು, ಮತ್ತೆ ಅಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ. ಒಟ್ಟಾರೆಯಾಗಿ ಹೇಳೋದಾದ್ರೆ ಇದು ಒಂದು ಕಾಟಾಚಾರಕ್ಕೆ ಒಂದು ಪಾಸ್ಪೋರ್ಟ್ ಕೇಂದ್ರ ಮಾಡಿದ್ದಾರೆ ಅನ್ನುವಂತ ಮಾತುಗಳಿದೆ. ಈ ಹಿಂದೆ ಏನು ಸಂಸದರಾಗಿದ್ದ ಸಂಗನಕ ರೆಡ್ಡಿ ಅವರ ಒತ್ತಡದ ಮೇಲೆ ಈ ಪಾಸ್ಪೋರ್ಟ್ ಕೇಂದ್ರ ಆಯ್ತು. ಆದ್ರೆ ಈಗಿನ ಸಹ ಅದಕ್ಕೆ ಈಗಿನ ಸಂಸದರು ಹೆಚ್ಚು ಕಾಳಜಿಯನ್ನು ವಹಿಸಿ ಇಲ್ಲಿ ಕನಿಷ್ಠ ಅಂದ್ರೆ ಇನ್ನೂ 3-4 ಜನ ಸಿಬ್ಬಂದಿ ಆದ್ರೂ ನಿಲ್ಲಿಸಬೇಕು, ಒಬ್ಬ ಪ್ಯೂನ್ ಆದ್ರೂ ನೇಮಿಸಬೇಕು, ಜೊತೆಗೆ ಇಲ್ಲಿ ಬೇರೆ ಬೇರೆ ಕೆಲಸಕ್ಕೆ ಒಂದಿಷ್ಟು ಸಿಬ್ಬಂದಿ ನೇಮಿಸಿದ್ರೆ ಪಾಸ್ಪೋರ್ಟ್ ಕೇಂದ್ರ ಇದ್ದು ಪ್ರಯೋಜನ ಆಗುತ್ತೆ ಅನ್ನುವಂತ ಮಾತನ್ನ ಹೇಳ್ತಾರೆ. ಈ ಕಾರಣಕ್ಕಾಗಿ ಅವರು ಒತ್ತಾಯ ಮಾಡೋದೇನೆಂದ್ರೆ ಇರುವಂತಹ ಪಾಸ್ಪೋರ್ಟ್ ಕೇಂದ್ರನ ಅಪ್ಗ್ರೇಡೇಷನ್ ಮಾಡಿ. ಈಗ ಏನು ಇಲ್ಲಿ ಅಂಚೆ ಅಧೀಕ್ಷಕ ಕಚೇರಿ ಸಹ ಕೊಪ್ಪಳಕ್ಕೆ ಇದೆ, ಈ ಹಿಂದೆ ಅದು ಗದಗ್ನಲ್ಲಿತ್ತು, ಈಗ ಇದೆ. ಇಲ್ಲಿ ಅವರು ಸಿಬ್ಬಂದಿ ನೀಡೋದು ಅವರು, ಆದ್ರೆ ಹೆಡ್ ಪೋಸ್ಟ್ ಆಫೀಸ್ನಿಂದ ಅಲ್ಲಿ ಇದನ್ನ ಅದರ ಅಂಡರ್ ನಲ್ಲಿ ನೀಡ್ತಾ ಇದೆ. ಆದ್ರೆ ಒಟ್ಟಾರೆಯಾಗಿ ಏನು ಅಂಚೆ ಇಲಾಖೆಯವರು ಇಲ್ಲಿ ಸಿಬ್ಬಂದಿ ನೇಮಿಸುವಂತೆ ಪ್ರಯತ್ನ ಮಾಡಬೇಕು, ಜೊತೆಗೆ ಅದು ಸಿಬ್ಬಂದಿಗಳ ಮಂಜೂರಾತಿ ಸಿಗದೇ ಇದ್ರು ಸಹ ಮಂಜೂರಾತಿಯನ್ನು ಪಡೆದು ಅಲ್ಲಿ ಏನು ಸಿಬ್ಬಂದಿ ನೇಮಿಸಿ ಪಾಸ್ಪೋರ್ಟ್ ಅನ್ನ ನೀಡಬೇಕು ಅನ್ನೋಂತ ಒತ್ತಾಯ ಕೇಳಿ ಬರ್ತಾ ಇದೆ ಶಂತ. ಫೈನ್. ಈಗ ಸಿಬ್ಬಂದಿ ನೇಮಕ ಕುರಿತಂತೆ ಏನಾದರೂ ಮಾತುಕತೆ ಹಂತದಲ್ಲಿ ಇದೆಯಾ, ಅಥವಾ ಪ್ರಸ್ತಾವನೆನೇ ಈಗ ಮುಂದಿಲ್ವಾ? ಅಧಿಕಾರಿಗಳು ಏನ್ ಹೇಳ್ತಾರೆ ಈ ಬಗ್ಗೆ ಕೇಳಿದ್ರೆ? ಈಗ ಅಧಿಕಾರಿಗಳು ಹೇಳೋದಾದ್ರೆ ಈಗಾಗಲೇ ನಾವು ಸಿಬ್ಬಂದಿ ಕೊರತೆ ಇರುವ ಕುರಿತು ನಾವು ಮಾಹಿತಿಯನ್ನು ಇಟ್ಟಿದ್ದೇವೆ. ಮಾಹಿತಿ ಏನು ಪ್ರಸ್ತಾವನೆ ಸಲ್ಲಿಸಿದ್ದೇವೆ, ಪ್ರಸ್ತಾವನೆಗೆ ಒಪ್ಪಿಗೆ ಕೊಂಡು ಬರಬೇಕು. ಏನು ಕೇಂದ್ರ ಸರ್ಕಾರದಿಂದಲೇ ಇದಕ್ಕೆ ಮಂಜೂರಾತಿಯನ್ನು ಸಿಗಬೇಕಾದ ಕಾರಣಕ್ಕಾಗಿ ಈಗ ಅಂಚೆ ಇಲಾಖೆಯಲ್ಲಿ ತಾತ್ಕಾಲಿಕ ಸಿಬ್ಬಂದಿಯನ್ನು ನೇಮಿಸಬೇಕು. ಆದ್ರೆ ಅಂಚೆ ಇಲಾಖೆಯಲ್ಲಿ ಏನು ಹೆಡ್ ಪೋಸ್ಟ್ ಆಫೀಸ್ ಇದೆ ಅಲ್ಲಿಯೂ ಸಹ ಒಂದಿಷ್ಟು ಸಿಬ್ಬಂದಿ ಕೊರತೆ ಇದೆ. ಈ ಕಾರಣಕ್ಕಾಗಿ ಇರುವಂತ ಒಬ್ಬ ಸಿಬ್ಬಂದಿನ ಅಲ್ಲಿ ನೇಮಿಸಬೇಕಾಗಿದೆ ಅನ್ನುವಂತ ಮಾತನ್ನು ಹೇಳ್ತಾರೆ. ಆದ್ರೆ ಇದಕ್ಕೆ ಒತ್ತಡ ಹಾಕಬೇಕಾಗಿದ್ದು ಏನು ಜನಪ್ರತಿನಿಧಿಗಳ ಒತ್ತಡ ಹೆಚ್ಚಾಗಬೇಕಾಗಿದೆ. ಯಾಕಂತ ಹೇಳಿದ್ರೆ ಅದನ್ನ ಕೇಂದ್ರ ಸರ್ಕಾರದಲ್ಲಿ ಹೋಗಿ ಹುದ್ದೆಗಳ ಮಂಜೂರಾತಿ ಆಗಿದ್ದು ಮತ್ತು ಈ ಅಪ್ಗ್ರೇಡೇಷನ್ ಮಾಡೋದಕ್ಕೆ ಏನೆಲ್ಲ ಪ್ರಯತ್ನ ಮಾಡಬೇಕು ಆ ನಿಟ್ಟಿನಲ್ಲಿ ಕೆಲಸ ಆಗ್ಬೇಕು. ಯಾಕಂದ್ರೆ ಈಗಾಗಲೇ 5-6 ವರ್ಷಗಳಾಗಿರಿದೆ, ಪಾಸ್ಪೋರ್ಟ್ಗೆ ಸಾಕಷ್ಟು ಜನ ಅರ್ಜಿ ಹಾಕೊಂಡಿದ್ದಾರೆ. ಇಲ್ಲಿ ಬೇಗನೆ ಕೆಲಸ ಅಲ್ಲ. ಆದ್ಮೇಲೆ ಒಮ್ಮೆ ಅರ್ಜಿ ಹಾಕಿ ಅವರು ಶೆಡ್ಯೂಲ್ ಆದಾಗ ಆ ಶೆಡ್ಯೂಲ್ ಪ್ರಕಾರ ಅವರು ಅಂದಿನ ಕೆಲಸವನ್ನು ಮುಗಿಸಲೇಬೇಕಾದ ಅನಿವಾರ್ಯತೆ ಇದೆ. ಈ ಕಾರಣಕ್ಕಾಗಿ ಸಿಬ್ಬಂದಿ ಒತ್ತಡದಲ್ಲಿದ್ದಾರೆ ಅಂತ ಮಾತುಗಳು ಕೇಳಿ ಬರ್ತವೆ. ಶರಣಪ್ಪ, ನೀವು ಹೇಳ್ದಂಗೆ ಶರಣಪ್ಪ, ಮುಂಚೆ ಪೋಸ್ಟ್ ಆಫೀಸಲ್ಲಿ ಅರ್ಜಿ ಹಾಕ್ಬೋದಾಗಿತ್ತು, ಇಲ್ಲ ತೀರಾ ಅಗತ್ಯ ಇದ್ರೆ ಬೆಂಗಳೂರಿಗೆ ಬಂದು ತುರ್ತಾಗಬೇಕು ಅಂತಂದ್ರೆ ಇಲ್ಲಿ ಅಪ್ಲೈ ಮಾಡಬೇಕಾಗಿತ್ತು. ಈಗ ಕೊಪ್ಪಳ ಜಿಲ್ಲಾ ಮಟ್ಟದಲ್ಲೇ ಆ ಫೆಸಿಲಿಟಿ ಇದ್ರೂ ಕೂಡ ಪ್ರೋಸೆಸ್ ಡಿಲೇ ಆಗ್ತಿದೆ. ಒಂದು ವೇಳೆ ಇರೋ ಒಬ್ಬ ಸಿಬ್ಬಂದಿನೂ ರಜೆ ಅನಿವಾರ್ಯ ಹಾಕ್ಬೇಕಾಗತ್ತೆ ಕೆಲವೊಂದು ಸಂದರ್ಭದಲ್ಲಿ, ಅವ್ರು ರಜೆ ಮೇಲೆ ಹೋದ್ರೆ ಕತೆ? ಅವರು ರಜೆ ಹೋದಾಗ ಸಾಮಾನ್ಯವಾಗಿ ಹೆಚ್ಚು ಕಡಿಮೆ ಅವ್ರಿಗೆ ರಜೆ ಕಡಿಮೆ ಕೊಟ್ಟರು ಸಹ ಬೇರೆ ಒಬ್ಬ ಸಿಬ್ಬಂದಿಯನ್ನ ಒಂದು ನಿಯೋಜನೆ ಮಾಡುವಂತ ಇದಿದೆ. ಯಾಕಂತ ಹೇಳಿದ್ರೆ ಅವತ್ತು ಶೆಡ್ಯೂಲ್ ಆಗಿರೋದಕ್ಕೆ ಅವರು ಮುಗಿಸ್ಲೇಬೇಕಂತ ಕಾರಣಕ್ಕಾಗಿ ಹೆಡ್ ಪೋಸ್ಟ್ ಅಂತ ಒಬ್ಬ ಇನ್ನೊಬ್ಬರನ್ನ ಅವತ್ತು ಅಲ್ಲಿ ಡೆಪ್ಯುಟೇಷನ್ ಕೊಡುವಂತ ಸ್ಥಿತಿ ಇದೆ. ಆದ್ರೆ ಒಬ್ಬ ಪರ್ಮನೆಂಟ್ ಆಗಿರುವಂತ ಒಬ್ಬ ಸಿಬ್ಬಂದಿಯನ್ನ ನೇಮಿಸಬೇಕು. ಜೊತೆಗೆ ಸಿಬ್ಬಂದಿನೇ ಹೆಚ್ಚು ಮಾಡಿದ್ದಾರೆ. 3-4 ಜನ ಸಿಬ್ಬಂದಿ ಇದ್ರೆ ಒಬ್ರು ಕೆಲಸ ಮಾಡಿದ್ರು, ಒಬ್ರು ರಜೆ ಆದ್ರೂ ಸಹ ಅಲ್ಲಿ ಕೆಲಸ ಮಾಡಬಹುದಾಗಿದೆ. ಆದ್ರೆ ಯಾಕೋ ಏನು ಒಟ್ಟಾರೆ ನಿರ್ಲಕ್ಷ್ಯದಿಂದ ಕೂಡಿದೆ ಅಂತಾನ ಇಲ್ಲಿ ಜನರ ಅಭಿಪ್ರಾಯವಾಗಿದೆ. ಶರಣತ, ಯಾವ್ಯಾವ ಭಾಗದಿಂದ ಬರ್ತಾರೆ ಇಲ್ಲಿ ಪಾಸ್ಪೋರ್ಟ್ ಆಫೀಸ್ಗೆ ಜನ? ಅಂದ್ರೆ ಯಾವ್ಯಾವ ಡಿಸ್ಟ್ರಿಕ್ಟ್ ಇಂದ? ಪಾಸ್ಪೋರ್ಟ್ಗೆ ಬಹುತೇಕ ಬರ್ತಾ ಇರೋದು ಏನು ಹೊಸಪೇಟೆ ಕಡೆಯಿಂದ, ಅಂದ್ರೆ ಹೊಸಪೇಟೆ ಜಿಲ್ಲೆ ಏನು ವಿಜಯನಗರ ಜಿಲ್ಲೆ ಆಗಿರ್ಬೋದು, ಮತ್ತು ರಾಯಚೂರು ಜಿಲ್ಲೆಯ ಸಿಂಧನೂರು, ಲಿಂಗಸೂರು ಈ ಕಡೆಯಿಂದ ಬರ್ತಾರೆ. ಜೊತೆಗೆ ಏನು ಕೊಪ್ಪಳದಲ್ಲಿಯೂ ಸಹ ಸಾಕಷ್ಟು ಜನ ಅರ್ಜಿಯನ್ನ ಹಾಕೊಂತ ಇದ್ದಾರೆ. ಯಾಕಂತೇಳಿ ಇತ್ತೀಚಿನ ದಿನಗಳಲ್ಲಿ ಪಾಸ್ಪೋರ್ಟ್ ಹಂಗೆ ಸಂಪರ್ಕದಲ್ಲಿ ಈ ಬಗ್ಗೆ ಮಾತಾಡೋದಕ್ಕೆ ಕೊಪ್ಪಳ ನಾಗರಿಕರಾಗಿರುವಂತಹ ಮುನೀರ್ ಸಿದ್ದಿಕಿ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ. ಮುನೀರ್ ಸಿದ್ದಿಕಿ ಅವರೇ, ನಮಸ್ತೆ. ನಮಸ್ಕಾರ ಮೇಡಮ್. ಈಗ ಪಾಸ್ಪೋರ್ಟ್ ಆಫೀಸ್ ಇದೆ, ಇರೋದೊಬ್ರು ಸಿಬ್ಬಂದಿ, ಈಗ ಸಾರ್ವಜನಿಕರಿಗೂ ಗಂಟೆಗಟ್ಟಲೆ ನಿಲ್ಬೇಕಾದ ಪರಿಸ್ಥಿತಿ, ಆ ಪ್ರೋಸೆಸ್ ಲೇಟ್ ಆಗುತ್ತೆ. ಮತ್ತೆ ಸಿಬ್ಬಂದಿ ವರ್ಕ್ ಪ್ರೆಷರ್ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಒಬ್ರು ಪಾಪ ಎಷ್ಟು ಕೆಲಸ ಅಂತ ಮಾಡಕ್ ಸಾಧ್ಯ? ನಿಮ್ಮ ಆಗ್ರಹಗಳು ಏನೇನೀಗ ಪಾಸ್ಪೋರ್ಟ್ ಆಫೀಸ್ಗೆ ಸಂಬಂಧಪಟ್ಟಂಗೆ? ಮೇಡಮ್, ಸುಮಾರು 2019ರಲ್ಲಿ ಇದು ಕೇಂದ್ರ ನಮ್ದು ಸ್ಟಾರ್ಟ್ ಆಯ್ತು. ಸಿಬ್ಬಂದಿಗಳ ಕೊರತೆಯಿಂದ ಸಾರ್ವಜನಿಕರಿಗೆ ಸಂಪೂರ್ಣ ತೊಂದರೆ ಆಗಿದೆ.
ಕೇವಲ ಒಬ್ರು ಇಲ್ಲಿ ಆಪರೇಟರ್ ಅದಾರ ಮೇಡಮ್, ಉಳಿದಿದ್ದಾರೆ ಯಾರೇ ಇಲ್ಲ. ಆಮೇಲೆ ಇಲ್ಲಿ ಸಿಬ್ಬಂದಿ ಹೆಚ್ಚಿಗೆ ಕೊಟ್ಟನಂದ್ರೆ ಅನುಕೂಲ ಆಗುತ್ತೆ. ನಮ್ಮ ಕೊಪ್ಪಳ ಜಿಲ್ಲೆ ಅಷ್ಟೇ ಅಲ್ಲ, ಮಗ್ಲಿರುವಂತ ಬಳ್ಳಾರಿ ಡಿಸ್ಟಿಕ್ ಜನನು ಬಹಳ ಬರುತ್ತೆ, ಬೆಂಗಳೂರಿಂದ ಬರ್ತೈತೆ. ಆಮೇಲೆ ಜನರಿಗೆ ಅನುಕೂಲ ಆಗಂತ ವ್ಯವಸ್ಥೆ ಇಲ್ಲಿ ಇಲ್ಲ. ದಿನಕ್ಕೆ 80 to 90 ಮಂದಿ ಪಾಸ್ಪೋರ್ಟ್ ಗಳು ಮಾಡ್ತಾ ಇದ್ದಾರೆ. ಅಂತದ್ರಲ್ಲಿ ಸುಮಾರು ರಾತ್ರಿ 8 ಗಂಟೆ 10 ಗಂಟೆ ಒಂದ್ಸತಿ ಅಲ್ಲಿ ಅಪ್ಲೈ ಮಾಡಕ್ ಹೋದ್ರೆ ಎಷ್ಟು ದಿನಕ್ಕೆ ಪಾಸ್ಪೋರ್ಟ್ ಸಿಗುತ್ತೆ? ಪ್ರೋಸೆಸ್ ತುಂಬಾ ನಿಧಾನ ಆಗುತ್ತಾ? ಹಾ ಮೇಡಮ್, ಏನ್ ಮೇಡಮ್? ಈಗ ಒಂದ್ಸತಿ ಅಲ್ಲಿ ಅರ್ಜಿ ಇವತ್ತು ಹಾಕಿದ್ವಿ ಅಂತ ಇಟ್ಕೊಳ್ಳಿ, ಎಕ್ಸಾಂಪಲ್ ಉದಾಹರಣೆಗೆ, ಈ ಪ್ರೋಸೆಸ್ ಡಿಲೇ ಆಗುತ್ತಾ? ಎಷ್ಟು ದಿನಕ್ಕೆ ಪಾಸ್ಪೋರ್ಟ್ ಸಿಗುತ್ತೆ ಕೈಗೆ? ಇಲ್ಲಿ ಕೈಗೆ ಸಿಗೋದು 1 ತಿಂಗಳ ಒಳಗಡೆ ಸಿಗುತ್ತೆ ಮೇಡಮ್ ಪಾಸ್ಪೋರ್ಟ್. ಬಟ್ ವೆರಿಫಿಕೇಶನ್ ಮಾಡ್ಲಿಕ್ಕೆ ಅವ್ರವ್ರ ತಾಲೂಕಿನಿಂದ ಪೊಲೀಸ್ ಡಿಪಾರ್ಟ್ಮೆಂಟ್ ನವರು ವೆರಿಫಿಕೇಶನ್ ಮಾಡ್ತಾರೆ ಮೇಡಮ್. ಆದ್ರೆ ಅಪ್ಲಿಕೇಶನ್ ಎಲ್ಲಿಂದಾರ ಹಾಕ್ಬೋದಲ್ಲ, ಕೊಪ್ಪಳ ಕೇಂದ್ರ ಇದೆ ಅಂತೇಳಿ ಮಾಡಿದ್ದಾರೆ. ಆದ್ರೆ ಕೊಪ್ಪಳ ಸಿಬ್ಬಂದಿ ವರ್ಗದವ್ರದ್ದು ದೊಡ್ಡ ಕೊರತೆ ಮೇಡಮ್. ಕೇವಲ ಒಬ್ರು ಅದಾರೆ, ಅದು ಡಾಕ್ಯುಮೆಂಟ್ಸ್ ಗಳು ಯಾವ ಬೇಕು ಯಾವ ಇಲ್ಲ ಅನ್ನೋದು ಯಾವ್ದು ಮಾಹಿತಿ ಇಲ್ಲ ಆಫೀಸ್ ನಲ್ಲಿ ಸತಿಗೆ. ಹೊಸದಾಗಿ ಮಾಡಿದ್ರಂದ್ರೆ ಏನಿದೆ, ಆಮೇಲೆ ರಿನ್ಯೂವಲ್ ಮಾಡ್ಲಿಕ್ಕೆ ಏನ್ ಡಾಕ್ಯುಮೆಂಟ್ಸ್ ಬೇಕನ್ನೋದು ಯಾವ್ದು ಒಳಗಡೆ ಆಫೀಸ್ ನಲ್ಲಿ ವ್ಯವಸ್ಥೆ ಇಲ್ಲ. ಆಮೇಲೆ ಕೇವಲ ಒಬ್ಬತ್ತು ಇದ್ದಿದ್ದಕ್ಕ ಆಪರೇಟರ್ ಒಬ್ರು ಇರೋದಕ್ಕ ಸುಮಾರು ಗಂಟೆ ಹೋಗ್ತಿದ್ದೆ. ಬೆಳಗ್ಗೆ 10 ಗಂಟೆಗೆ ಆಫೀಸ್ ಸ್ಟಾರ್ಟ್ ಆಗ್ತಾರೆ, ರಾತ್ರಿ 6 ಗಂಟೆ 7 ಗಂಟೆ ಸಾಯಂಕಾಲ 8 ಗಂಟೆ ಮಟ್ಟ ಬರ್ತದೆ ಲೀಸ್ಟ್. ಪಾಪ ಅವರು ಅಲ್ಲಾಡಂಗಿಲ್ಲ, ಅವ್ರನ್ನು ದೂಷಿಸಿ ಪ್ರಯೋಜನ ಇಲ್ಲ ಅಲ್ವಾ? ಡಿಪಾರ್ಟ್ಮೆಂಟ್ ಅದಕ್ಕೆ ಫೆಸಿಲಿಟಿ ಕಲ್ಪಿಸ್ಕೊಡ್ಬೇಕು. ಅಧಿಕಾರಿಗಳು ಏನ್ ಹೇಳ್ತಾರೆ? ಒಬ್ಬರೇ ಸಿಬ್ಬಂದಿ 2019 ಇರೋದು, ಮತ್ತೆ ಇವ್ರು ರಜೆಗೆಲ್ಲ ಹೋಗ್ತಾ ಇರಲ್ಲ, ಅವಾಗೇನೋ ಆಲ್ಟರ್ನೇಟ್ ವ್ಯವಸ್ಥೆ ಮಾಡ್ತಾರಂತೆ. ಬಟ್ ಅವಾಗ ಯಾವ ತರ ಸಮಸ್ಯೆ ಆಗುತ್ತೆ? ಈಗ ಸಾರ್ವಜನಿಕರ ಸಮಸ್ಯೆ ಕೇಳಂತ ಸ್ಥಿತಿಯಲ್ಲಿ ಕೇಂದ್ರ ಸರ್ಕಾರದ ಇಲ್ಲ. ಎಲ್ಲ ಸುಮ್ನಿರ್ಬೇಕು, ಅವ್ರು ಏನ್ ಮಾಡ್ತಾರೆ ವ್ಯವಸ್ಥೆ ಅದನ್ನ ಕೇಳಂತ ಪರಿಸ್ಥಿತಿ ಇದೆ ಕೇಂದ್ರ ಸರ್ಕಾರದಲ್ಲಿ. ಸಂಸದರು ಭೇಟಿ ಕೊಡ್ತೀನಿ, ಆದಷ್ಟು ಶೀಘ್ರದಲ್ಲಿ ಇದು ಪರಿಹಾರ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಮೇಡಮ್. ಆದಷ್ಟು ಶೀಘ್ರದಲ್ಲಿ ಮಾಡ್ರಿ ಅಂತ ಹೇಳಿ ನಾವು ಪದೇ ಬೇಡಿಕೆಯನ್ನು ಸಾಕಷ್ಟು ಟೈಮ್ ನಾವು ಬೇಡಿಕೆಗಳನ್ನು ಇಟ್ಟಿವಿ ಅವ್ರ ಮುಂದ. ಅವ್ರು ಆದಷ್ಟು ಸಮಸ್ಯೆಯನ್ನು ಬಗೆಹರಿಸ್ತೀನಿ ಅಂತ ಹೇಳ್ತಾರೆ, ಹೊರತು ಇಲ್ಲಿವರೆಗೆ ಕಾರ್ಯರೂಪದಾಗ ಬಂದಿಲ್ಲ ಮೇಡಮ್. ಓಕೆ, ನಾವೀಗ ಸುದ್ದಿ ಪ್ರಸಾರ ಮಾಡಿದ್ದೀವಿ, ನೋಡೋಣ. ಈಗ ನಾವು ಸಾರ್ವಜನಿಕರಿಗೂ ಇದರಿಂದ ಸಮಸ್ಯೆ ಆಗ್ತಿದೆ, ಪ್ರೋಸೆಸ್ ಡಿಲೇ ಆಗ್ತಿರೋದು, ಮತ್ತೆ ಆ ಸಿಬ್ಬಂದಿ ವರ್ಕ್ ಲೋಡ್ ಅನ್ನು ಕೂಡ ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಹಾಗಾಗಿ ಅಗತ್ಯವಾಗಿ ಇಲ್ಲಿ ಸಿಬ್ಬಂದಿಗಳ ನೇಮಕ ಆಗಬೇಕು ಅಂತ ಆಗ್ರಹವನ್ನ ನಾವು ಮಾಡ್ತೀವಿ, ಸುದ್ದಿ ಫಾಲೋ ಅಪ್ ಮಾಡ್ತೀವಿ. ಥ್ಯಾಂಕ್ ಯು ಮುನೀರ್ ಸಿದ್ದಿಕಿ ಅವರೇ, ಥ್ಯಾಂಕ್ ಯು ಶರಣಪ್ಪ ಬಾಜುಲಾಪುರ ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ. ಸುದ್ದಿಯ ಫಾಲೋ ಅಪ್ ಅನ್ನು ಮಾಡ್ತೀವಿ. ಅಂತರ್ಗಂಗೆ ಬೆಟ್ಟ ಒಂದು ಪ್ರವಾಸಿ ತಾಣ, ಸಾಕಷ್ಟು ಭಕ್ತರು ಪ್ರತಿದಿನ ಇಲ್ಲಿಗೆ ಭೇಟಿಯನ್ನ ಕೊಡ್ತಾ ಇದ್ದಾರೆ. ಆದ್ರೆ ಬೆಟ್ಟದ ರೋಡೇ ಸರಿ ಇಲ್ಲ, ಬೆಟ್ಟದ ಮೇಲೆ ವಾಹನ ಸಂಚಾರ ಕಷ್ಟಕರವಾಗ್ತಾ ಇದೆ. ಕಾಂಕ್ರೀಟ್ ರೋಡ್ ಮಾಡಬೇಕು ಅಂತ ಹೇಳಿ ಜನ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಪ್ರವಾಸಿ ತಾಣ ಅಂದಮೇಲೆ ಪ್ರತಿದಿನ ಸಾಕಷ್ಟು ಸಂಖ್ಯೆಯಲ್ಲಿ ಅಲ್ಲಿ ಬರ್ತಾ ಇರ್ತಾರೆ ಪ್ರವಾಸಿಗರು, ಭಕ್ತರು. ರೋಡ್ ಅಗಲ ಮಾಡಬೇಕು, ಜೊತೆಗೆ ಕಾಂಕ್ರೀಟ್ ರಸ್ತೆ ಮಾಡಬೇಕು ಅನ್ನೋ ಒತ್ತಾಯ ಕೇಳಿ ಬಂದಿದೆ. ಸದ್ಯಕ್ಕೆ ಏನು ಸಮಸ್ಯೆ ಅಲ್ಲಿ ಕಾಡ್ತಾ ಇದೆ, ಆ ಬಗ್ಗೆ ಒಂದು ವರದಿ ಇದೆ, ನೋಡೋಣ. ಕೋಲಾರದ ಅಂತರಗಂಗೆ ಬೆಟ್ಟ ರಾಜ್ಯ ಪ್ರವಾಸಿ ತಾಣಗಳಲ್ಲಿ ಒಂದು. ಇಲ್ಲಿನ ಶಿವನ ಸನ್ನಿಧಿಗೆ ನಿತ್ಯ ಸಾವಿರಾರು ಪ್ರವಾಸಿಗರು ಭೇಟಿ ಕೊಡ್ತಾರೆ. ಈ ಬೆಟ್ಟದ ಮೇಲ್ಭಾಗದಲ್ಲಿರೋ 7 ಗ್ರಾಮಗಳಲ್ಲಿ ಸಾವಿರಾರು ಜನ ವಾಸ ಮಾಡ್ತಿದ್ದಾರೆ. ಬೆಟ್ಟದ ಮೇಲ್ಭಾಗಕ್ಕೆ ಹೋಗಿ ಬರೋ ರಸ್ತೆಗೆ ಲೋಕೋಪಯೋಗಿ ಇಲಾಖೆ ಡಾಂಬರ್ ಹಾಕಿಸಿತ್ತು. ಆದ್ರೆ ರಸ್ತೆ 12 ಅಡಿಗಳಷ್ಟು ಅಗಲ ಇದೆ. ಅಗಲ ಕಡಿಮೆ ಇರೋದ್ರಿಂದ ಎದುರಿನಿಂದ ಯಾವುದೇ ವಾಹನ ಬಂದ್ರೂ ಸೈಡ್ ಬಿಟ್ಟು ಕೊಡೋಕೆ ಕಷ್ಟ. ರಸ್ತೆ ಬಿಟ್ಟು ವಾಹನವನ್ನ ಕೆಳಗೆ ಇಳಿಸಿದ್ರೆ ಕಷ್ಟ. ಕಾರಣ ಮಳೆಗೆ ರಸ್ತೆಯ ಎರಡೂ ಬದಿಯ ಮಣ್ಣು ಕೊಚ್ಕೊಂಡು ಹೋಗಿದೆ. ಅದಲ್ಲದೆ 6 ಮತ್ತು 7ನೇ ತಿರುವಿನಲ್ಲಿ ಸಂಪೂರ್ಣ ಹಾಳಾಗಿದೆ. ಮೇನ್ ಬಂದು ಇಲ್ಲಿ ಪ್ರಾಬ್ಲಮ್ ಒಂದು ಸೈಡಲ್ಲಿ ಎನಿ ಟೈಮ್ ಮಣ್ಣು ಹುಯ್ಕೊಂಡು ಮಳೆ ಬಂದರೆ ಮಣ್ಣು ಹುಯ್ಕೊಂಡು ರೋಡಕ್ಕೆ ಬರುತ್ತೆ. ಬಂದೈತಂದರೆ ಕಂಪಲ್ಸರಿ ಯಾರನ್ನ ಒಬ್ಬರು ಬೀಳ್ತಾರೆ. ಡೈಲಿ ಒಬ್ಬೊಬ್ರು ಬಿದ್ದಿದ್ದಾರೆ, ನಾನು ನೋಡಿದ್ದೀನಿ ಕಂಪಲ್ಸರಿ. ಆ ಕಟಿಂಗ್ಸ್ ಎಲ್ಲ ಜಾಸ್ತಿ ಇದೆ, ಕಟಿಂಗ್ಸಲ್ಲೇ ಜಾಸ್ತಿ ಮಣ್ಣು ಬರುತ್ತೆ. ಕಟಿಂಗ್ ಮಾಡೋ ಹೊತ್ನಾಗೆ ಸ್ಕಿಡ್ ಆಗಿ ಜಾಸ್ತಿ ಜನ ಬಿದ್ದಿದ್ದಾರೆ. ಈ ಕಟಿಂಗಲ್ಲಾದರೆ ಜಾಸ್ತಿ ಜನ ಬಿದ್ದಿದ್ದಾರೆ. ಅವ್ರು ಒಂದೊಂದು ಜಾಗದಲ್ಲಿ ಮಾತ್ರ ಮಾಡಿಬಿಟ್ಟು ಸುಮ್ಮನೆ ಹಂಗೆ ಮಾಡಿಬಿಟ್ಟು ಬಿಟ್ಬಿಡ್ತಾರೆ. ಅವ್ರಿಗೇನು ಇಲ್ಲ. ಮೊನ್ನೆ ಪೈಪ್ಲೈನ್ ಹಾಕಿದ್ದಾರೆ, ತಿರ್ಗಿ ಹಂಗೆ ಇದೆ. ಕರೆಕ್ಟಾಗಿ ಈ ಸೈಡಲ್ಲಿ ಆಗದಿದ್ದಾರೆ ನೋಡಿ, ಕಲ್ಲು ಮೇಲೆ ಹಂಗೆ ಇದೆ. PWD ಇಲಾಖೆ ಎಚ್ಚೆತ್ಕೊಂಡು ಈಗ ಆ ರಸ್ತೆನ ಸರಿಪಡಿಸಿ ಕಳೆದ ವರ್ಷನೇ ಅದನ್ನು ರಸ್ತೆ ರೆಡಿ ಮಾಡಿರ್ತಕ್ಕಂಥದ್ದು. ಆದರೆ ಪಕ್ಕದಲ್ಲಿ ಜಲ್ಲಿ ಹಾಕಿ ಅದನ್ನು ಡ್ರಮ್ಸ್ ಮಾಡಿ ರೋಲರ್ ಮುಖಾಂತರ ಸುಭದ್ರ ಮಾಡಿ ಒಂದು ಏನು ಕಲ್ಲಿನಲ್ಲಿ ಕಟ್ಟೋದ್ರ ಮುಖಾಂತರ ಆ ರಸ್ತೆನ ಉಳಿಸ್ಕೊಂಡ್ರೆ ಯಾವುದೇ ಅಪಘಾತಗಳು ಸಂಭವಿಸೋದಿಲ್ಲ. ನಾವೆಲ್ಲ ಅಪಘಾತ ಆದಮೇಲೆ ನಾವು ಎಚ್ಚೆತ್ಕೊಳ್ತೀವಿ, ನಾವು ಸರಿ ಮಾಡ್ತೀವಿ ಅನ್ನೋಂಥದ್ದು ತಪ್ಪು. ದಯವಿಟ್ಟು ಈ ಕೂಡಲೇ ನೀವು ಎಚ್ಚೆತ್ಕೊಂಡು ಮಳೆಗಾಲ ಇನ್ನೇನು ಹೆಚ್ಚಾಗಿ ಮಳೆ ಆಗೋದ್ರಿಂದ ನೀವು ಈಗಲೇ ರಸ್ತೆನ ಸರಿಪಡಿಸ್ಕೊಳ್ಬೇಕಂತ PWD ಇಲಾಖೆಗೆ ಮನವಿಯನ್ನು ಮಾಡ್ತಾ ಇದ್ದೀವಿ. ಇನ್ನು ಬೆಟ್ಟದ ಮೇಲ್ಭಾಗದ ಗ್ರಾಮಗಳಿಗೆ ನೀರು ಪೂರೈಸೋಕೆ ಕೊಂಡರಾಜನಹಳ್ಳಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ನೀರಿನ ಪೈಪ್ಲೈನ್ ಅಳವಡಿಸಿದ್ದಾರೆ.
ಆದ್ರೆ ಪೈಪ್ ಹಾಕಿದ ನಂತರ ಕಾಟಾಚಾರಕ್ಕೆ ಗುಂಡಿಗಳನ್ನ ಮುಚ್ಚಿದ್ದಾರೆ. ಇದರಿಂದ ರಸ್ತೆಯ ಪಕ್ಕದಲ್ಲಿ 2 ಅಡಿಗಳಷ್ಟು ಆಳಕ್ಕೆ ಮಣ್ಣು ಕುಸಿದಿದೆ. ಹೀಗಾಗಿ ಬೇಗ ಕಾಂಕ್ರೀಟ್ ರೋಡ್ ಮಾಡಿಸುವಂತೆ ಜನ ಒತ್ತಾಯಿಸುತ್ತಿದ್ದಾರೆ. ರೈಟ್ಗೆ ಹೋದ್ರೆ ಬಂಡೆ, ಲೆಫ್ಟ್ ಬಂದರೆ ಹಳ್ಳ. ಈ ತಡೆಗೋಡೆ ನಿರ್ಮಿಸಬೇಕಾಗಿತ್ತು, ಆದರೆ ತಡೆಗೋಡೆ ನಿರ್ಮಿಸಿಲ್ಲ. ಇವತ್ತು ಪ್ರತಿನಿತ್ಯ 4 ಬಾರಿ ಬಸ್ ಹೋಗುತ್ತೆ. ಶಾಲಾ ಮಕ್ಕಳಿರ್ತಾರೆ, ರೈತರಿರ್ತಾರೆ, ಕೂಲಿ ಕಾರ್ಮಿಕರಿರ್ತಾರೆ. ಆ ಅಪಘಾತ ಆದರೆ ಯಾರು ಹೊಣೆ? PWD ಹೊಣೆನ, ಸಂಬಂಧಪಟ್ಟ ಇಲಾಖೆ ಹೊಣೆನ, KSRTC ಹೊಣೆನ? ಇವತ್ತೇನು 7 ಊರು 7 ಕೆರೆ ಇದೆ, ಅಲ್ಲಿ ಲೇಔಟ್ಗಳಾಗಿದೆ. ಇವತ್ತು ಜನ ವಿಪರೀತ ಹೋಗ್ತಾರೆ, ಬರ್ತಾರೆ, ಟ್ರೆಕ್ಕಿಂಗ್ ಹೋಗ್ತಾರೆ. ಪ್ರವಾಸಿಗರು ಬಸ್ ಕೂಡ ಹೋಗುತ್ತೆ ಹಳ್ಳಿಗಳು ನೋಡೋಕ್ಕೆ ಹೆಂಗಿದೆ ಅಂತ. ರಸ್ತೆ ಆಯಿತು, 1 ವರ್ಷ ಆಯ್ತು, ಆದರೆ ಅಲ್ಲೇ ಕಿತ್ತುವಾಗ್ಬಿಟ್ಟಿದೆ ಅದು. ಇನ್ನು ವಾರಾಂತ್ಯದಲ್ಲಿ ಅಂತರಗಂಗೆ ಬೆಟ್ಟದಲ್ಲಿ ಪುಂಡ ಪೋಖರಿಗಳದ್ದೇ ಹಾವಳಿ. ಬೆಟ್ಟದ ಕೆಳಭಾಗದಲ್ಲೇ ಪೊಲೀಸ್ ಚೌಕಿ ಇದೆ, ಆದ್ರೆ ಪೊಲೀಸ್ ಚೌಕಿ ಸಂಪೂರ್ಣ ಸ್ಥಗಿತವಾಗಿದೆ. ಸಿಸಿ ಕ್ಯಾಮೆರಾವನ್ನ ಕಳ್ಳರು ಕದ್ದೊಯ್ದಿದ್ದಾರೆ. ಪೊಲೀಸ್ ಇಲಾಖೆ ವೈಫಲ್ಯದ ಬಗ್ಗೆ ಜನ ಕಿಡಿಕಾರಿದ್ದಾರೆ. ಇಲ್ಲಿ ಯಾವುದೇ ಸಿಬ್ಬಂದಿ ಯಾವುದೇ ಇಲ್ಲ. ಸಿಸಿ ಕ್ಯಾಮ್ರಾ ಎಲ್ಲ ಕಿತ್ತಾಕಿದ್ದಾರೆ. ಈ ಕುಡುಕರು ಮತ್ತು ಬಂದು ಎಲ್ಲ ಗಾಂಜಾ ಹೊಡೆಯೋರು ಮತ್ತು ಜಾಸ್ತಿ ಆಗಿದ್ದಾರೆ. ಬಂಡೆಗಳ ಮೇಲೆ ಬಂದು ಗಾಚೂರು ಎಲ್ಲ ಹೊಡೆದಾಕ್ಬಿಟ್ಟು ಎಲ್ಲ ಬೇಜಾನ ಮಾಡ್ತಾರೆ, ಅಕ್ರಮ ಚಟುವಟಿಕೆ ಮಾಡ್ತಾರೆ. ನೋಡೋಕ್ಕೆ ಅಸಹ್ಯ ಆಗುತ್ತೆ. ಅಲ್ಲಿರೋ ತೊಂದರೆ ಯಾರು ಕೊಡ್ತಾ ಇಲ್ಲ. ಇಲ್ಲಿ ಆಚೆ ಕಡೆ ಬಂದವರೇ ಎಲ್ಲ ತೊಂದರೆ ಕೊಡೋದು. ಒಟ್ನಲ್ಲಿ ಅಂತರಗಂಗೆ ಬೆಟ್ಟ ಹಾಗೂ ಅಲ್ಲಿನ ಜನಕ್ಕೆ ಆದಷ್ಟು ಬೇಗ ಎಲ್ಲಾ ಸೌಲಭ್ಯಗಳನ್ನ ಕಲ್ಪಿಸಬೇಕಾಗಿದೆ. ರಘುರಾಜ್, ನ್ಯೂಸ್ 18 ಕೋಲಾರ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ರಘುರಾಜ್. ಪ್ರಸಿದ್ಧ ಪ್ರವಾಸಿ ತಾಣ ನಮ್ಮ ರಾಜ್ಯದಲ್ಲಿ ಅಂತರಗಂಗೆ ಬೆಟ್ಟ. ಸಾಕಷ್ಟು ಜನ ಪ್ರತಿದಿನ ಬರ್ತಾರೆ. ಒಂದು ರಸ್ತೆ, ಇನ್ನೊಂದು ತಡೆಗೋಡೆ, ಇನ್ನೊಂದು ಅಲ್ಲಿ ಪುಂಡು ಪೋಖ್ರಿಗಳ ಅಡ್ಡೆ ಆಗಿದೆ, ಅದಕ್ಕೆ ಕಡಿವಾಣ. ಯಾಕೆ ಇದಿಷ್ಟು ಕೆಲಸಗಳು ನಡೀತಾ ಇಲ್ಲ? ಖಂಡಿತ ಶೆಟ್ಟಿ, ನಮ್ಮ ಒಂದು ಕೋಲಾರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಅಂತರಗಂಗೆ ಬೆಟ್ಟ ಅದು ಪ್ರವಾಸಿ ತಾಣ ಆಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಬೆಟ್ಟದ ಮೇಲ್ಭಾಗ ಕೂಡ ಬಹಳಷ್ಟು ಪ್ರವಾಸಿಗರು ಪ್ರತಿನಿತ್ಯ ಬರ್ತಾರೆ. ಅದರಲ್ಲೂ ಪ್ರಮುಖವಾಗಿ ವಾರಾಂತ್ಯದಲ್ಲಿ ಬೆಂಗಳೂರಿನಿಂದ ಬಹಳಷ್ಟು ಜನರು ಕೂಡ ಬರ್ತಾ ಇರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಇಲ್ಲಿ ಒಂದು ಸಮರ್ಪಕವಾಗಿ ಲೋಕೋಪಯೋಗಿ ಇಲಾಖೆ ವತಿಯಿಂದ ರಸ್ತೆಯನ್ನೇನು ಹಾಕಿದ್ದಾರೆ. ಆ ಒಂದು ರಸ್ತೆ ಏನು ಅಗಲ ಏನಿದೆ ಕೇವಲ 12 ಅಡಿ ಇರ್ತಕ್ಕಂಥದ್ದು. ಆದ್ರೆ ಪಕ್ಕದಲ್ಲಿ ರಸ್ತೆಗೆ ಶೋಲ್ಡರ್ ಆಗಿ ಹಾಕಿರ್ತಕ್ಕಂಥ ಒಂದು ಮಣ್ಣಿನಿದೆ. ಪ್ರತಿ ಬಾರಿ ಮಳೆ ಬಂದಾಗ್ಲೆಲ್ಲ ಈ ಒಂದು ಮಣ್ಣು ಕೊಚ್ಚಿ ಹೋಗ್ತಾ ಇರ್ತಕ್ಕಂಥದ್ದು. ಹಾಗಾಗಿನೇ ಈ ಒಂದು ತಿರುವುಗಳಲ್ಲಾದ್ರೂ ಕೂಡ ಅಧಿಕಾರಿಗಳು, ಸಂಬಂಧಪಟ್ಟಂತ ಇಲಾಖೆಯವರು ಈ ಒಂದು ಭಾಗದಲ್ಲಿ ಒಂದು ಸಿಮೆಂಟ್ ಕಾಂಕ್ರೀಟ್ ಅನ್ನ ಹಾಕ್ಬೇಕು ಅಂತಕ್ಕಂಥ ಒತ್ತಾಯ ಇರತಕ್ಕಂಥದ್ದು. ಮೊದಲೇ ಈ ಒಂದು ರಸ್ತೆ ಒಂದು ಅಗಲ ಕಡಿಮೆ ಇರೋ ಕಾರಣಕ್ಕಾಗಿ ಪಕ್ಕದಲ್ಲಿ ಮಣ್ಣಿನ ಮೇಲೆ ವಾಹನಗಳ ಸಂಚಾರ ಬಹಳಷ್ಟು ಒಂದು ದುಸ್ತರ ಆಗಿರ್ತಕ್ಕಂಥದ್ದು. ಒಮ್ಮೆಲೆ ಯಾರಾದ್ರೂ ಕೂಡ ಮುಗುಚಿ ಬಿದ್ರೆ ಖಂಡಿತ ಅವರ ಪ್ರಾಣಕ್ಕೂ ಕೂಡ ಇಲ್ಲಿ ಕುತ್ತಿರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಅಲ್ಲಿ ಇರ್ತಕ್ಕಂಥ ಸಾರ್ವಜನಿಕರು ಒತ್ತಾಯ ಮಾಡ್ತಾ ಇದ್ದಾರೆ, ವಾಹನ ಸವಾರರು ಒತ್ತಾಯ ಮಾಡ್ತಾ ಇದ್ದಾರೆ. ಈ ಒಂದು ರಸ್ತೆ ಬದಿಗೆ ಒಂದು ಕಾಂಕ್ರೀಟ್ ವ್ಯವಸ್ಥೆಯನ್ನ ಹಾಕಿ ಅಂತಕ್ಕಂಥ ಒತ್ತಾಯ ಮಾಡ್ತಾ ಇರತಕ್ಕಂಥದ್ದು. ಕೆಲವೊಂದು ತಿರುವುಗಳಲ್ಲಿ ಮಾತ್ರ ಈ ಒಂದು ಸಿಮೆಂಟ್ ಕಾಂಕ್ರೀಟ್ ಅನ್ನ ಲೋಕೋಪಯೋಗಿ ಇಲಾಖೆ ವತಿಯಿಂದ ಅಳವಡಿಕೆ ಮಾಡಲಾಗಿದೆ. ಆದ್ರೆ ಸಂಪೂರ್ಣವಾಗಿ ಈ ಒಂದು ಬೆಟ್ಟದ ಮೇಲ್ಭಾಗದವರೆಗೆ ಇರ್ತಕ್ಕಂಥ 4 ಕಿಲೋಮೀಟರ್ ರಸ್ತೆಗೆ ಈ ಒಂದು ಸಿಮೆಂಟ್ ಕಾಂಕ್ರೀಟ್ ಅನ್ನ ಹಾಕ್ಬೇಕು ಅಂತಕ್ಕಂಥ ಒತ್ತಾಯ ಇರತಕ್ಕಂಥದ್ದು. ಆ ಒಂದು ರಸ್ತೆ ಪಕ್ಕದಲ್ಲೇ ಹಾಕಿರ್ತಕ್ಕಂಥ ಒಂದು ಪೈಪ್ಲೈನ್ ಕಾಮಗಾರಿಯಿಂದಲೂ ಕೂಡ ಮಣ್ಣು ಕೊಚ್ಚಿ ಹೋಗಿರ್ತಕ್ಕಂಥದ್ದು. ಹಾಗಾಗಿನೇ ಈ ಒಂದು ರಸ್ತೆಗೆ ಬಲವಾಗಿ ಭುಜವಾಗಿ ಇರ್ಬೇಕಾಗಿರ್ತಕ್ಕಂಥ ಈ ಒಂದು ಮಣ್ಣೇನಿದೆ, ಮಣ್ಣು ಕೊಚ್ಚಿ ಹೋಗಿರೋ ಕಾರಣಕ್ಕಾಗಿ ಅಪಾಯ ಮುಂದೆ ತಂದಿಟ್ಟ ಒಂದು ಬುತ್ತಿ ಕೂಡ ಆಗಿರ್ತಕ್ಕಂಥದ್ದು. ಕೋಲಾರ ಜಿಲ್ಲೆಯಲ್ಲಿ ಮುಂದಿನ 2 ತಿಂಗಳಲ್ಲಿ ಮಳೆ ಆಗುವಂತಹ ಒಂದು ಸಾಧ್ಯತೆ ಕೂಡ ಇದೆ. ಹಾಗಾಗಿನೇ ಒಂದು ಅಪಾಯ ಸಂಭವಿಸುವ ಮುನ್ನನೇ ಏನು ಇಲಾಖೆಯವರು ಇದಕ್ಕೆ ಎಚ್ಚೆತ್ತುಕೊಳ್ಬೇಕು ಅಂತಕ್ಕಂಥ ಒತ್ತಾಯವನ್ನು ಕೂಡ ಈಗಾಗಲೇ ಸ್ಥಳೀಯರು ಮಾಡ್ತಾ ಇರ್ತಕ್ಕಂಥದ್ದು. ಮೇಲಿನ ಒಂದು ಬೆಟ್ಟದಲ್ಲೇ 7 ಗ್ರಾಮಗಳಿದೆ, 100 ಜನರು ವಾಸವನ್ನು ಕೂಡ ಮಾಡ್ತಾ ಇದ್ದಾರೆ. ನಿತ್ಯ ಶಾಲಾ ಬಸ್ಗಳು ಕೂಡ ಮೇಲಕ್ಕೆ ಹೋಗಿ ಬರ್ತವೆ. ಹಾಗಾಗಿನೇ ಇಳಿಜಾರು ಪ್ರದೇಶ ಅತಿ ಹೆಚ್ಚಾಗಿರೋ ಕಾರಣಕ್ಕಾಗಿ ಈ ಒಂದು ವ್ಯವಸ್ಥೆಯನ್ನ ಕಲಿಸಬೇಕು ಅಂತಕ್ಕಂಥ ಒತ್ತಾಯ ಇರತಕ್ಕಂಥದ್ದು. ಮತ್ತೊಂದು ಕಡೆ ಈ ಒಂದು ರಸ್ತೆಯ ಅಗಲೀಕರಣಕ್ಕೂ ಕೂಡ ಬಹಳಷ್ಟು ಒತ್ತಾಯ ಕೂಡ ಇದ್ರು ಕೂಡ ಸಂಬಂಧಪಟ್ಟಂತೆ ಇನ್ನೂ ಕೂಡ ಆ ಒಂದು ಬೇಡಿಕೆ ಈಡೇರಿಲ್ಲ. ಮತ್ತೊಂದು ಕಡೆ ನೋಡೋದಾದ್ರೆ ಬಿ ಆನ್ಲೈನ್ ಈ ಬಗ್ಗೆ ಮಾತನಾಡೋದಕ್ಕೆ ಲೋಕೋಪಯೋಗಿ ಇಲಾಖೆಯ ಡಬಲ್ ಆಗಿರುವಂತಹ ರಾಮಮೂರ್ತಿ ಅವರು ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ. ರಾಮಮೂರ್ತಿ ಅವರೇ ನಮಸ್ತೆ. ನಮಸ್ತೆ. ಅಂತರಗಂಗೆ ಬೆಟ್ಟದ ಬಗ್ಗೆ ನಾವು ಸುದ್ದಿ ಪ್ರಸಾರ ಮಾಡ್ತಾ ಇದ್ದೀವಿ ಸರ್. ಒಂದು ರಸ್ತೆ ನಿಮ್ಮ ಇಲಾಖೆಗೆ ಸಂಬಂಧಪಟ್ಟಿದ್ದು, ಸ್ವಲ್ಪ ಅಗಲ ಮಾಡಬೇಕು. ಇವಾಗ ಇರೋದು 12 ಅಡಿ ಅಷ್ಟೇ. ಒಂದು ಬಸ್ ಬಂದಾಗ ಇನ್ನೊಂದು ವೆಹಿಕಲ್ ಯಾವುದೋ ಒಂದು ಪಾಸ್ ಆಗಬೇಕು ಅಂತಂದ್ರೆ ರಸ್ತೆ ಪಕ್ಕಕ್ಕೆ ಇಳಿಬೇಕಾಗತ್ತೆ. ಅಲ್ಲಿ ಅಪಾಯಕ್ಕದ ಆಹ್ವಾನ ಕೊಡ್ತಾ ಇದೆ, ತಡೆಗೋಡೆನೂ ಇಲ್ಲ. ಇದ್ರ ಬಗ್ಗೆ ಏನಾದ್ರು ಪ್ರಸ್ತಾಪ ಇದೆಯಾ ಸರ್ ಇಲಾಖೆ ಮುಂದೆ? ಮೇಡಮ್, ಈಗ ತಡೆಗೋಡೆ ಇದಾವೆ, ರಸ್ತೆ ಅಗಲ ಕಡಿಮೆ ಇದೆ, ಯಾಕಂದ್ರೆ ಟ್ರಾಫಿಕ್ ಕೂಡ ಕಡಿಮೆ ಇರೋದ್ರಿಂದ ಕಡಿಮೆ ಇದೆ. ಈಗ ಜನ ಏನ್ ಒತ್ತಾಯ ಮಾಡ್ತಿದ್ರೆ ಅಗಲ ಮಾಡ್ಬೇಕು ಅಂತ, ಅದನ್ನ ಪ್ರಸ್ತಾವನೆ ನಾವು ಗೌರ್ಮೆಂಟ್ ಕಳ್ಸಿಕೊಡ್ತೀವಿ. ಸಿಸಿ ರೋಡ್ಗೂ ಕೇಳ್ತಾ ಇದ್ದಾರೆ. ಸಿಸಿ ರೋಡ್ ಅಂದ್ರೆ ಈಗ ಆಲ್ರೆಡಿ ಆಸ್ಫಾಲ್ಟ್ ರೋಡ್ ಮಾಡಿದೀವಿ ನಾವು. ಈಗ ಮಾಡ್ತೀವಿ, ಕಳೆದ 3 ವರ್ಷ ಮಾತ್ರ ಆಗಿರೋದು. ರಸ್ತೆ ತುಂಬಾ ಚೆನ್ನಾಗಿದೆ ಓಡಾಡೋದಕ್ಕೆ. ಈಗ ಅವರು ಏನು ಟ್ರಾಫಿಕ್ ಏನಾದ್ರು ಜಾಸ್ತಿ ಆಗಿದೆ ಅಂತ ಈಗ ಪರಿಶೀಲನೆ ಮಾಡಿ ಅಗಲ ಮಾಡೋದಕ್ಕೆ ಪ್ರಸ್ತಾವನೆ ಕಟ್ಕೊಳ್ತೀವಿ ಮೇಡಮ್ ಗೌರ್ಮೆಂಟ್. ಮತ್ತೆ ಕೆಲವು ಕಡೆ ತಡೆಗೋಡೆ ಇಲ್ಲ ಸರ್. ನೀವು ಹೇಳ್ತಿರೋದು ಕೆಲವು ಕಡೆ ಇರ್ಬೋದೇನೋ ಗೊತ್ತಿಲ್ಲ, ಬಟ್ ನಾವೇ ಪರ್ಟಿಕ್ಯುಲರ್ ಆಗಿ ಕೆಲವೊಂದು ದೃಶ್ಯದಲ್ಲಿ ತೋರಿಸ್ತಾ ಇದೀವಿ. ಅಂದ್ರೆ ಸ್ವಲ್ಪ ಯಾಮಾರಿದ್ರು ಅಕಸ್ಮಾತ್ ಮಳೆ ಬಂದಂತ ಸಂದರ್ಭದಲ್ಲಿ ಎಸ್ಪೆಷಲಿ ಮಣ್ಣು ಲೂಸ್ ಆಗಿರುತ್ತೆ, ಒಂದ್ ವೇಳೆ ಸೈಡ್ಗೆ ಹೋಗ್ಬಿಟ್ರೆ ಸೀದಾ ಅಲ್ಲಿ ಕೆಳಗೆ ಪ್ರಪಾತಕ್ಕೆ ಬೀಳೋ ಚಾನ್ಸಸ್ ಇರುತ್ತೆ. ಕೆಲವೊಂದು ದೃಶ್ಯ ನಮ್ಮ ಹತ್ರ ಇದೆ, ನೀವು ನ್ಯೂಸ್ 18 ಅಲ್ಲಿ ನೋಡ್ಬೋದು ಅದನ್ನ. ಅದ್ರ ಬಗ್ಗೆನೂ ಸ್ವಲ್ಪ ಗಮನ ಹರಿಸಬೇಕು.
ಆಯ್ತು ಮೇಡಮ್, ಅದನ್ನ ಮಾಡಿಸಿ ಮೇಡಮ್. ಅದನ್ನ ತುರ್ತಾಗಿ ಕ್ರಮ ಕೈಗೊಳ್ಳಿ. ಫೈನ್ ಸರ್, ನಿಮ್ಮ ಮಾತಿನ ಒಂದು ಭರವಸೆ ಇಟ್ಟಿರ್ತೀವಿ. ಥ್ಯಾಂಕ್ ಯು ರಾಮಮೂರ್ತಿ ಅವರೇ. ಇದು ಲೋಕೋಪಯೋಗಿ ಇಲಾಖೆಯ ಡಬಲ್ ಇ ಹೇಳಿರೋದು. ಈಗ ಪರಿಶೀಲನೆ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು ರಘುರಾಜ್, ಈ ಸುದ್ದಿಯ ಫಾಲೋ ಅಪ್ ಅನ್ನು ಮಾಡೋಣ.